ಈಗಿರುವಂತ ಚರ್ಚೆ ಈಗಿರುವ ಸಚಿವರಲ್ಲಿ ಅದಲು ಬದಲು ಮಾಡಬಹುದು, ಒಬ್ರನ್ನ ಕೈ ಬಿಡಬಹುದು, ಆ ತರದ ಚರ್ಚೆ ನಡೀತಾ ಇದೆ. ನೋಡಿ, ಯಾವುದೇ ಮಂತ್ರಿಗೆ ಯಾವ ಜವಾಬ್ದಾರಿ ಕೊಡಬೇಕನ್ನೋದು ಮಾನ್ಯ ಮುಖ್ಯಮಂತ್ರಿಗಳ ವಿವೇಚನ. ಹೈಕಮಾಂಡ್ ಜೊತೆ ಕನ್ಸಲ್ಟ್ ಮಾಡಿ ಅವರು ಸರ್ಕಾರ ಯಾರಿಗೆ ಜವಾಬ್ದಾರಿ ಕೊಟ್ಟರೆ ಚೆನ್ನಾಗಿ ನಡೀತದೆ, ಚೆನ್ನಾಗಿ ನಿರ್ವಹಿಸ್ತೀವಿ ಅಂದ್ಬಿಟ್ಟು ಅವ್ರು ತೀರ್ಮಾನ ಮಾಡ್ತಾರೆ. ಸೊ ಇದರಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲ. ರಾಜೀನಾಮೆ ಕೊಡಿಸಿ ತುಂಬಾ ಅಸಮಾಧಾನ ಹೊಂದಿರುವಂತವರಿಗೆ ದಾರಿ ಮಾಡ್ಕೊಡ್ತಾರೆ. ನೋಡಿ, ನಾನು ಮೊನ್ನೆ ಕೂಡ ಇದೇ ಹೇಳಿದ್ದೀನಿ. ನಾವು ಸುಮಾರು 140 ಜನ ಇದ್ದೀವಿ. 33 ಹುದ್ದೆಗಳಿದೆ. ಎಲ್ಲರಿಗೂ ತೃಪ್ತಿಪಡಿಸೋದು ಭಾಳ ಕಷ್ಟದ ಕೆಲಸ. ಸಾಮಾಜಿಕ ನ್ಯಾಯ ಕೊಡೋದು ಕಷ್ಟದ ಕೆಲಸ, ಪ್ರಾದೇಶಿಕ ಪ್ರಾತಿನಿಧ್ಯತೆ ಕೊಡೋದು ಕಷ್ಟದ ಕೆಲಸ. ಆದರೂ ಕೂಡ ಎಲ್ಲರೂ ಸೇರಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಅದಾದಮೇಲೂ ಕೂಡ ಅಕಸ್ಮಾತ್ ಹೈಕಮಾಂಡಿಗೆ ಅನಿಸಿದ್ರೆ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಟ್ಟು ಪಕ್ಷದ ಕೆಲಸ ಮಾಡಬೇಕು ಅಂದರೆ ಎಲ್ಲರೂ ಬದ್ಧರಾಗಬೇಕಾಗ್ತದೆ. ನಾನು ಬದ್ಧನಿದ್ದೇನೆ ಅದಕ್ಕೆ. ದೆರ್ ಈಸ್ ನೋ ಗೋಯಿಂಗ್ ಬ್ಯಾಕ್ ಆನ್ ವಾಟ್ ಹೈಕಮಾಂಡ್ ಇಂಟೆನ್ಸ್ ಟು ಡೂ. ಆಯಿತಾ? ಈಗ ನೀವು ಇಲ್ಲ, ಒಂದು ನಿಮಿಷ ಅಭಿಯವರೇ, ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಪಕ್ಷ ನಿರ್ಧಾರ ತಗೊಳ್ಳಿ. ಯಾರಿಗೇನು ಜವಾಬ್ದಾರಿ ಕೊಡಬೇಕು. ನನಗೆ ನಾಳೆ ಪಕ್ಷದ ಜವಾಬ್ದಾರಿ ಕೊಡಬೇಕು ಅಂದರೆ ಎಸ್, ಐ ಹ್ಯಾವ್ ಟು ಟೇಕ್ ಇಟ್ ಅಪ್. ಈಗ ಪಕ್ಷದ ಆಶೀರ್ವಾದದಿಂದ, ಜನರ ಆಶೀರ್ವಾದದಿಂದ, ನಮ್ಮ ಕಾರ್ಯಕರ್ತರ ಆಶೀರ್ವಾದದಿಂದ ಇವತ್ತು ನಾನು ನಿಮ್ಮ ಮುಂದೆ ನಿಂತಿದ್ದೀನಿ. ನನಗೆ ಇಲ್ಲಪ್ಪ ಸಾಕಾಯಿತು, ನೀನು ಈಗ ಪಕ್ಷದ ಕೆಲಸಕ್ಕೆ ಹೋಗು ಅಂದರೆ ಐ ಹ್ಯಾವ್ ಟು ಡೂ ಇಟ್. ದೇರ್ ಇಸ್ ನೋ ಚಾಯ್ಸ್. ಎಲ್ಲರಿಗೂ ಅನ್ವಯ ಆಗ್ತದೆ, ನನಗೂ ಅನ್ವಯ ಆಗ್ತದೆ, ಯಾರಿಗಾದರೂ ಅನ್ವಯ ಆಗ್ತದೆ. ಆಮೇಲೆ ಅದರಲ್ಲಿ ಅಸಮಾಧಾನ ಪಡುವಂಥ ಯಾವುದೇ ಇದು ನನ್ನಲ್ಲಿಲ್ಲ. ಲೇಟೆಸ್ಟ್ ಎಕ್ಸಾಂಪಲ್, ಈ ಕೃಷ್ಣಪ್ಪ ಅವ್ರ ಮನೆಗೆ DK ಅವರು ಹೋದ್ರು, ಹರಿಪ್ರಸಾದ್ ಅವರು ಹೋದ್ರು, ಸುರ್ಜೇವಾಲಾ ಅವರು ಹೋದ್ರು. ಅವ್ರು ಹೇಳ್ತಿರೋದು ತುಂಬಾ ಕ್ಲಿಯರ್ ಇದೆ, ನಾವು ಮಿನಿಸ್ಟರ್ ಕೊಡ್ಬೇಕಿತ್ತು, ಕೊಟ್ಟಿಲ್ಲ. ಮುಂದಿನ ದಾರಿ ನಮಗೆ ಗೊತ್ತಿದೆ ಅಂತ ಬಹುತೇಕ ಮಾತಾಡೋರೆಲ್ಲರೂ ಕೂಡ ಮುಂದಿನ ದಾರಿ ನಮಗೆ ಗೊತ್ತಿದೆ ಅಂತ ಪರೋಕ್ಷವಾಗಿ ಹೇಳ್ತಿರೋದು. ನಾವು ಇಂಡಿಪೆಂಡೆಂಟ್ ಆಗೋ ಅಥವಾ ಬೇರೆ ಪಾರ್ಟಿ ಜೊತೆ ಹೋಗ್ತೀವಿ ಅಂತ. ಇದು ನೋಡಿ, ಯಾರು ಏನು ಹೇಳ್ತಾ ಇದ್ದಾರೆ ಅದಕ್ಕೆ ಬೇರೆ ರೀತಿಯಾದಂಥ ಅರ್ಥ ತಾವು ಮಾಧ್ಯಮದವರಾಗಲಿ ಅಥವಾ ನಾನು ಪಕ್ಷದ ಕಾರ್ಯಕರ್ತನಾಗಲಿ ನಾನು ಹೇಳೋಕ್ಕಾಗೋದಿಲ್ಲ. ಅದೇನೇ ಇದ್ರೂ ವರಿಷ್ಠರಿದ್ದಾರೆ, ಅವ್ರು ತೀರ್ಮಾನ ತಗೋತಾರೆ. ಕೃಷ್ಣಪ್ಪ ಸಾಹೇಬ್ರ ಅನುಭವನೂ ಬೇಕು ನಮಗೆ, ಪ್ರಿಯ ಕೃಷ್ಣ ಅವರ ಯುವ ಉತ್ಸಾಹನೂ ಬೇಕು ನಮಗೆ. ಅದು ಬರೀ ಇವರಿಬ್ಬರಿಗೆ ಸೀಮಿತ ಅಲ್ಲ, ನಮಗೆ ಎಲ್ಲ 100 ಜನ ಸೇರಿದ್ರೆ ತಾನೇ ನಾವು ಪಕ್ಷ ಕಟ್ಟಲಿಕ್ಕೆ ಆಗಬೇಕಾಗುತ್ತೆ. ಎವ್ರಿಬಡಿ ಇಸ್ ಇಂಪಾರ್ಟೆಂಟ್ ಟು ಅಸ್. ಖಾತೆ ಹಂಚಿಕೆ ಯಾಕೆ ವಿಳಂಬ ಆಗ್ತಿದೆ ಅಂತ? ಯಾಕಂದ್ರೆ 4 ದಿನ ಆಯ್ತು ಪ್ರಮಾಣ ವಚನ ಸ್ವೀಕಾರ ಮಾಡಿ, ಇನ್ನು ಕೂಡ ಖಾತೆ ಹಂಚಿಕೆಗಳಾಗಿ ಸೆಷನ್ ಇದೆ. ಇಲ್ಲ, ಖಂಡಿತವಾಗಿ ತಾವು ಹೇಳೋದು ನಿಜ ಇದೆ. ಒಂದು ವಾರ ಟೈಮ್ ಕೊಟ್ಟರೆ ಎಲ್ಲರಿಗೂ ಅವರವರ ಇಲಾಖೆ ಬಗ್ಗೆ ಹೆಚ್ಚು ಮಾಹಿತಿ ಪಡೆದು ಸದನದಲ್ಲಿ ಇನ್ನು ಕಟ್ಟುನಿಟ್ಟವಾಗಿ ವ್ಯವಸ್ಥಿತವಾಗಿ ಏನು ವಿರೋಧ ಪಕ್ಷದವ್ರು ಇರ್ಬೋದು, ಸಾರ್ವಜನಿಕರ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೋದಾಗ್ತದೆ. ಆಗುತ್ತೆ, ಇವತ್ತಿಲ್ಲ ನಾಳೆ ಆಗುತ್ತೆ. ಕುರುಬ ಸಮುದಾಯ ಶಾಸಕರು ಅಸಮಾಧಾನಗೊಂಡಿದ್ದಾರೆ, ಎಸ್ಪೆಷಲಿ ಸಿದ್ದರಾಮಯ್ಯ ಅವ್ರ ಮೇಲೆ ಅಂತ ಚರ್ಚೆಗಳಾಗ್ತಿದ್ದಾವೆ. ಅದೆಷ್ಟು ಮಟ್ಟಿಗೆ ಸರಿ? ನೋಡಿ, ಅದು ನಾನು ಹೇಳಿಲ್ವಾ, ಸಾಮಾಜಿಕ ನ್ಯಾಯ ಕೊಡೋದು ಭಾಳ ಕಷ್ಟ ಇದರಲ್ಲಿ. ಆದರೂ ಕೂಡ ಒಂದು ಪ್ರಯತ್ನ ಮಾಡಿದೆ. ಹಿಂದೆ ಕೂಡ ಕ್ಯಾಬಿನೆಟ್ನಲ್ಲಿ ಎಷ್ಟು ಜನ ಇದ್ದರು ಕುರುಬ ಸಮುದಾಯದವರು? CM ಅವರೇ ಇದ್ದರು, ಪ್ಲಸ್ ಭೈರತಿ ಸಾಹೇಬ್ರು ಇದ್ದರು, ಇಬ್ರು ಇದ್ರು. ಈಗಲೂ ಅದೇ ನಮ್ಮ ನ್ಯೂಮರಿಕಲಿ ಅದೇ ಕಂಟಿನ್ಯೂ ಆಗಿದೆ. ನಾ ಹೆಚ್ಚು ಬೇಕಂತ ಎಲ್ಲ ಸಮುದಾಯದಗಳು ಬೇಡಿಕೆ ಇರ್ತದೆ. ಯಾಕಂದರೆ ಅಧಿಕಾರ ಸಿಕ್ಕಿದ್ರೆ, ಒಂದು ಕುರ್ಚಿ ಸಿಕ್ಕಿದ್ರೆ ಸಮಾಜಕ್ಕೆ ಇನ್ನೂ ಹೆಚ್ಚು ಬಲ ಬರ್ತದೆ, ಇನ್ನೂ ಹೆಚ್ಚು ರೀತಿಯಾಗಿ ನಾವು ಸೇವೆ ಮಾಡ್ಬೋದು ಅಂತ ಎಲ್ಲ ಸಮುದಾಯದ ಜನರಿಗೂ ಇದೇ ಇರ್ತದೆ. ಆದರೆ ನಮಗೆ ಸಂವಿಧಾನಿಕವಾಗಿ ಒಂದು ಲಿಮಿಟ್ ಇದೆ, 15% ನಾವು ದಾಟ್ಲಿಕ್ಕೆ ಆಗೋದಿಲ್ಲ. ಸರ್, ನಿನ್ನೆ ಬಿಜೆಪಿ ಅವ್ರನ್ನ ನೀವು ಪ್ರಶ್ನೆ ಮಾಡಿರಲಿಲ್ಲ, ವಿಪಕ್ಷ ನೀವು ಲಿಂಕ್ ಕಳಿಸ್ತೀನಿ ಅಂದ್ರೆ ಯಾರು ಕಳಿಸಿಲ್ಲ. ವಿಪಕ್ಷ ನಾಯಕರು ಆಡಿಯೋ ನೀವು ಇಟ್ಕೊಂಡಿರೋ ಬದಲು ಗೃಹ ಸಚಿವರು ಕೊಟ್ರೆ ಅವ್ರು ಅದನ್ನ FIR ಮಾಡಿಸ್ತಾರೆ, ಅದನ್ನ ಫೋರೆನ್ಸಿಕ್ ಕಳಿಸ್ತಾರೆ ಅಂದಾಗ ಅವ್ರು ಒಂದು ಹೇಳ್ತಾರೆ, ಸರ್ ನಾನೇ ತಗೊಂಡೋಗಿ ಕೊಟ್ಟು ಅವ್ರು FIR ಮಾಡಂಗಿದ್ರೆ ಅವ್ರು ಯಾಕೆ ಗೃಹ ಸಚಿವರು ಆಗ್ಬೇಕು? ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಬಂದಿದೆ, ಸುಮೋಟೋ ತಗೊಳ್ಳಿ. ಆಮೇಲೆ ನೀವು ಬ್ರದರ್ ಅಂತ ಹೇಳಲ್ಲ, ಅವ್ರು ಕರೆಕ್ಟ್ ಆಗಿ ಗೃಹ ಮಂತ್ರಿ ಕೆಲಸ ಮಾಡಿದ್ರೆ ನಾನು ಬ್ರದರ್ ಅಂತ ಒಪ್ಕೊಳ್ತೀನಿ. ಆಯ್ತು, ಸೋಮೋಟೋ ಅಂದ್ರೆ ಅವ್ರು ಹೇಳಿರೋದಕ್ಕೆಲ್ಲ ನಾನು ಸೋಮೋಟೋ ತಗೊಳಕ್ ಹೋದ್ರೆ ಆಯಿತು. ಇಲ್ಲದ್ರೆ ನೀವೆಲ್ಲ ಹೇಳಿದ್ಕು ಸೋಮೋಟೋ ತೊಗೊಳಕ್ಕೆ ಹೋದರೆ ನಂದು ಅದೇ ಕೆಲಸ ಆಗ್ತದೆ. ಈಗ ಸೋಮೋಟೋ ಯಾವಾಗ ತಗೋತೀವಿ ಅಂದರೆ ಯಾವಾಗ ಪ್ರಕರಣಗಳು ಗಂಭೀರವಾಗಿದೆ ಅಂತ. ಈಗ ನೀವು ನಿಮ್ಮ ಪ್ರಕಾರ ಗಂಭೀರವಾಗಿದೆ, ನಾವು ಪರಿಗಣಿಸ್ಬೇಕು ಅಂದರೆ ಕೊಡಿ ನಮಗೆ. ಯಾಕಂದರೆ ಸೋರ್ಸ್ ನಿಮ್ಮ ಹತ್ರ ಇದೆ ಅಲ್ಲ,
ಈಗ ಸೋಮೋಟೋ ತಗೋತೀನಿ, ನನಗೇನಿಲ್ಲ. ಬಟ್ ಅವರೇ ಬರೋ ಸೋರ್ಸ್ ಕೊಡಬೇಕಲ್ಲ ನನಗೆ, ಯಾಕಂದರೆ ಅವ್ರು ಬಹಿರಂಗ ಮಾಡಿದ್ರು. ನಿಮ್ಗೆ ನೆನಪಿದ್ರೆ ಪತ್ರಿಕೆನಲ್ಲಿ ಏನು ಬಂದಿದ್ದನ್ನು ನಾನು ಹೇಳಿದ್ದಕ್ಕೆ ನೀವೇನು ಪ್ರಸಾರ ಮಾಡಿದ್ದನ್ನು ಅದನ್ನು ಪುನರುಚ್ಚರಿಸೋದಕ್ಕೆ ನನಗೆ CID ಅವರು 3 ಸರಿ ನೋಟಿಸ್ ಕೊಟ್ಟಿದ್ದು ನೆನಪಿದೆಯಾ ನಿಮಗೆ? PSI ಗಣದಲ್ಲಿ ವಾಟ್ ವಾಸ್ ಶೋಕೇಸ್ ಟೆಲಿಕಾಸ್ಟ್ ಆ್ಯಂಡ್ ಬ್ರಾಡ್ಕಾಸ್ಟೆಡ್ ಅದನ್ನು ಹೇಳಿದ್ದಕ್ಕೆ ನನಗೆ ಇದು ಕೊಟ್ಟರು. ನಾವು ಹಂಗೆ ಮಾಡೋಕ್ಕಾಗ್ತದ ಸರ್? ಅವರು ಪಾಪ MLA ಇದ್ದಾರೆ, ಕೌನ್ಸಿಲ್ ಇದ್ದಾರೆ, ಮೆಂಬರ್ಸ್ ಇದ್ದಾರೆ, ನಾವು ಅವರಿಗೆ ಹಾಗೆ ನಡ್ಸ್ಕೊಳಕ್ಕೆ ಆಗೋದಿಲ್ಲ. ನೋಡಿ, ಆಗಲೇ FIR ಅನ್ನು ನಾವು ದರ್ಜ್ ಮಾಡಿದ್ದೀವಿ. ಅದು ಲಾಕಪ್ ಡೆತ್ ಅಥವಾ ಇಲ್ಲ ಅಂತ ಮೇಲೆ ನೋಡಿ. ಅಂದರೆ ಅಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಅವ್ರ ಮೇಲೆ ಹಲ್ಲೆ ಮಾಡಿದ್ದು ನಿಜ, ಅದು ಆಗಬಾರ್ದು. ಪೇದೆ ಏನು ಕಪಾಳಿಗೆ ಹೊಡೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ಅದು ಆದಮೇಲೆ ಸ್ಟೇಷನ್ ಬಿಟ್ಟು ಹೋಗಿದ್ದಾರೆ. ಅದು ಅಲ್ಲಿ ಏನೂ ಆಗಿಲ್ಲ ಅಂತ ಮಾಹಿತಿ ಬರ್ತಾಯಿದೆ. ಪುಟ್ ಇಟ್ ಟು ಎನ್ಕ್ವೈರಿ. ಆಮೇಲೆ ಅವರಿಗೂ ಕೂಡ ಸಸ್ಪೆಂಡ್ ಮಾಡಿದ್ದೀನಿ. ಆದರೆ ಕುಟುಂಬಸ್ಥರಿಗೆ ನ್ಯಾಯ ಒದಗಿಸ್ಕೊಡೋದು ಜವಾಬ್ದಾರಿ ನಮ್ದಾಗಿದೆ. ವಿ ವಿಲ್ ಡೂ ಇಟ್. ಸರ್, ಒಂದು SOP ಅಂತ ಇರುತ್ತೆ, ಅದನ್ನ ಪಾಲನೆ ಮಾಡಬೇಕಾಗುತ್ತೆ. ಕೆಲವರು ನೋಡಿ, SOP ಎಲ್ಲದಕ್ಕೂ ಇರ್ತದೆ ಸರ್. FIR ಮಾಡೋದಕ್ಕೆ ಇರ್ತದೆ, ಯಾರಾದರೂ ಬಂದು ವಾಲಂಟ್ರಿ ಡಿಸ್ಕ್ಲೋಸರ್ ಮಾಡಿದ್ರೆ ಅದಕ್ಕೂ ಮಾಡೋದಿರ್ತದೆ. ಕೆಲವು ಸಂದರ್ಭದಲ್ಲಿ ನಮ್ಮವರೇ ಅದನ್ನು ಮಾಡೋದಿಲ್ಲ. ಅದಕ್ಕೆ ಕೂಡ ನಾವು ಕಾಲಕ್ಕೆ ಆ್ಯಕ್ಷನ್ ತೊಗೋತೀವಿ. ಈಗ ಅದಕ್ಕೋಸ್ಕರ ಅಂತಲೇ ನಾವು ಟ್ರೈನಿಂಗ್ ಸೆಷನ್ ಅಟ್ಲೀಸ್ಟ್ 6 ತಿಂಗಳಿಗೊಮ್ಮೆ ಇಟ್ಟಿರ್ತೀವಿ. ಅದನ್ನು ಕೂಡ ಏನು ಲೋಕಲಲ್ಲಿ ಎಲ್ಲರೂ ಪರಿಚಯ ಆಗಿರ್ತಾರೆ, ಮಾಡಿರ್ತಾರೆ ಅಂದ್ಬಿಟ್ಟು ಸ್ವಲ್ಪ ಒತ್ತಡಗಳ ಮೇಲೆ ಕೆಲಸ ಮಾಡ್ತಾರೆ. ಅದಕ್ಕೆ ನಾನು ಭಾಳ ಸ್ಪಷ್ಟವಾಗಿ ನಾನು ಮೊದಲನೇ ಮೀಟಿಂಗ್ನಲ್ಲೇ ಹೇಳಿದ್ದೀನಿ, ಯಾವುದೇ ರಾಜಕೀಯ ಒತ್ತಡ ಇರಲಾರ್ದೆ ನಿಷ್ಪಕ್ಷಪಾತವಾಗಿ ಮಾಡಬೇಕಾಗಿರೋದು ನಿಮ್ಮ ಜವಾಬ್ದಾರಿ. ಯಾರಾದರೂ ಬಂದು ಕಂಪ್ಲೇಂಟ್ ತೊಗೊಂಡ್ರೆ ಕಂಪ್ಲೇಂಟ್ನಲ್ಲಿ ಏನಿದೆ ಅದರ ಪ್ರಕಾರ ನೀವು ತೊಗೊಳ್ಬೇಕು ಹೊರತು ನೀವು ನಿಮ್ಮದಾದಂಥ ಒಂದು ಡೈಮೆನ್ಷನ್ ಆಗಲಿ ನಿಮ್ಮದಾದಂಥ ಒಂದು ಮಿರ್ಚ್ ಮಸಾಲ ಹಾಕಿ ತೊಗೊಳಂಗಿಲ್ಲ ಅಂತ ಕೂಡ ನಾನು ಅವರಿಗೆ ಆಗಲೇ ವಾರ್ನಿಂಗ್ ಕೊಟ್ಟಿದ್ದೀನಿ. ಸೊ ಇದನ್ನು ನಾವು ಸಂಪೂರ್ಣವಾಗಿ ತನಿಖೆ ಮಾಡಿ ವಿ ವಿಲ್ ಎನ್ಶೋರ್ ದಟ್ ಜಸ್ಟಿಸ್ ಇಲ್ಲ. ಯಾವುದು ನೋಡಿ, ಯಾರೇ ಇರ್ಬೋದು ಸರ್. ಈಗ ನೋಡಿ, ಲಾಸ್ಟ್ ಟೈಮ್ ನಿಮ್ಗೆ ನೆನಪಿದ್ರೆ ನಾವು ಒತ್ತಡ ಹಾಕಿ ಒಂದು IGPಗೆ ರಾಜೀನಾಮೆ ಕೊಡಿಸಿರ್ಲಿಲ್ವ ಸರ್? ಅದು ಯಾರು ಒತ್ತಡದಿಂದ ಆಯಿತು? ನಮ್ಮದೇ ತಾನೇ. ನಾವು ಅಲ್ಲಿ ವಿರೋಧ ಪಕ್ಷದಲ್ಲಿದ್ದಾಗ ಅವಾಗೇ ನಾವು ಬಿಟ್ಟಿಲ್ಲ ಅಂದರೆ ಇವಾಗ ಐ ಆಮ್ ಅಕೌಂಟಬಲ್ ಫಾರ್ ಇಟ್. ನನ್ನ ಹೊಣೆಗಾರಿಕೆ ಆಗ್ತದೆ. ದೊಡ್ಡ ಅಧಿಕಾರಿ ಇರ್ಬೋದು, ಚಿಕ್ಕ ಅಧಿಕಾರಿ ಇರ್ಬೋದು, ಯಾರೇ ಇರ್ಬೋದು.